ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗಾಗಲೇ ಕನ್ನಡ ಮೀಡಿಯಂ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಇದು ಇಂಗ್ಲೀಷ್ ಮೀಡಿಯಂ ಕ್ವಶನ್ ಪೇಪರ್ ಆಗಿರುತ್ತೆ. ಬನ್ನಿ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಪವನ್ ಅವರಿಗೆ ಧನ್ಯವಾದಗಳು. ಬೆಂಗಳೂರಿನಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ಬನ್ನಿ ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ತಾವುಗಳು ಕೂಡ ನಮಗೆ ಸಹಕಾರವನ್ನು ನೀಡಿ ಸಪೋರ್ಟ್ ಕೊಡಿ. ನೋಡಿ, ಸೆಲೆಕ್ಟ್ ಆ್ಯಂಡ್ ರೈಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಬಿಲೋ ಅಂತ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆ್ಯನ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರಾಫಿಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ, ಆಪ್ಷನ್ ಎ. ಕ್ವಶನ್ ನಂಬರ್ 2, ಹೆನ್ರಿ ಫಯಲ್ ವಾಸ್ ಎ ಡ್ಯಾಶ್ ಅಂತ ಇದೆ. ಅದಕ್ಕೆ ಮೈನಿಂಗ್ ಇಂಜಿನಿಯರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಎಲ್ಲ ಕ್ವಶನ್ ಪೇಪರಲ್ಲೂ ನಾವು ನಿಮಗೇನು ಪ್ರಾಕ್ಟೀಸಿಗೆ ಅಂತ ಕೊಟ್ಟನೋ ಅದರಲ್ಲೆಲ್ಲ ಇತ್ತು ಸರ್ ಇವು. ಕ್ವಶನ್ ನಂಬರ್ 3 ನೋಡೋಣ. ಡ್ಯಾಶ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ ಅಂತ ಇದೆ. ದಟ್ ಈಸ್ ಪ್ಲಾನಿಂಗ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 4, ವಿಚ್ ಸ್ಟೆಪ್ಸ್ ಆಫ್ ಆರ್ಗನೈಸೇಷನ್ ಇನ್ವಾಲ್ವ್ಸ್ ಡಿಸೈಡಿಂಗ್ ಹೂ ವಿಲ್ ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಜಾಬ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಅಂತ. ಕ್ವಶನ್ ನಂಬರ್ 5, ಜ್ಯುವೆಲರಿ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ದಟ್ ಈಸ್ ಶಾಪಿಂಗ್ ಪ್ರಾಡಕ್ಟ್ ಈಸ್ ದ ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಸೆಕೆಂಡ್ ಪಾರ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ಆನ್ಸರ್ಸ್ ಗಿವನ್ ಇನ್ ದಿ ಬ್ರಾಕೆಟ್. ಗ್ಯಾಂಗ್ ಪ್ಲ್ಯಾಂಗ್ ಈಸ್ ಯೂಸ್ಡ್ ಇನ್ ದ ಕೇಸ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರ ತಾವುಗಳು, ಎಮರ್ಜೆನ್ಸಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಡ್ಯಾಶ್ ಈಸ್ ಡೆವಲಪ್ಡ್ ಫಾರ್ ಅ ಒನ್ ಟೈಮ್ ಈವೆಂಟ್ ಅಂತ ಇದೆ. ಇದಕ್ಕೆ ನಾವು ಸಿಂಗಲ್ ಯೂಸ್ ಪ್ಲಾನ್ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 8, ಡ್ಯಾಶ್ ಈಸ್ ಆ್ಯನ್ ಇನ್ಸೆಂಟಿವ್ ಆಫರ್ಡ್ ಓವರ್ ಆ್ಯಂಡ್ ಅಬೌವ್ ದಿ ವೇಜಸ್ ಸ್ಯಾಲ್ರಿ ಟು ದಿ ಎಂಪ್ಲಾಯಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬೋನಸ್ ಆಗಿರುತ್ತದೆ. ಕ್ವಶನ್ ನಂಬರ್ 9, ಫೈನಾನ್ಸ್ ಯೂಸ್ಡ್ ಫಾರ್ ದಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಈಸ್ ಕಾಲ್ಡ್ ಡ್ಯಾಶ್. ದಟ್ ಈಸ್ ಏನಂತೀರ ತಾವುಗಳು, ಬಿಸ್ನೆಸ್ ಫೈನಾನ್ಸ್ ಅಂತ ನಾವು ಕರೆಯುತ್ತೇವೆ. ಲಾಸ್ಟ್ ಒನ್, ಡ್ಯಾಶ್ ಆಫರಿಂಗ್ ಪ್ರಾಡಕ್ಟ್ಸ್ ಅಟ್ ಲೆಸ್ ದ್ಯಾನ್ ಲೀಸ್ಟ್ ಪ್ರೈಸ್ ಅಂತ ಇದೆ. ಡಿಸ್ಕೌಂಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮ್ಯಾಚ್ ದ ಫಾಲೋಯಿಂಗನ್ನು ನೋಡೋಣ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಕಾಂಪೋಸಿಷನ್ ಆಫ್ ಫ್ಯಾಮಿಲಿ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು 4 ಆಗಿರುತ್ತೆ, ಸೋಷಿಯಲ್ ಎನ್ವಿರಾನ್ಮೆಂಟ್. ಎಲಿಮೆಂಟ್ಸ್ ಆಫ್ ಏನಿದು ಡೆಲಿಗೇಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಅಕೌಂಟಬಿಲಿಟಿ ಆಗಿರುತ್ತದೆ. ಆಫ್ ದ ಜಾಬ್ ಟ್ರೈನಿಂಗ್ ಮೆಥಡ್ ರೈಟ್ ಆನ್ಸರ್ ಈಸ್ ಫಿಲ್ಮ್ಸ್. ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಾಸ್ಟ್ಲಿ ಅಫೇರ್. ಲಾಸ್ಟ್ ಒನ್, ಪ್ಲೇಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಬಂದು ಮಾರ್ಕೆಟಿಂಗ್ ಮಿಕ್ಸ್ ಅಂತ ಆಗತ್ತೆ. ಇಲ್ಲಿಗೆ ಸಂಪೂರ್ಣವಾಗಿ 15 ಅಂಕಗಳು ಮುಗಿತು. ಈಗ 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವೆಲ್ಕಮ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ ಇನ್ ಸೆಂಟೆನ್ಸಸ್ ಈಚ್. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CEO ಅಂತನಾದ್ರೂ ಬರೀಬೋದು, ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತನಾದರೂ ಬರೆಯಬಹುದು. ಕ್ವಶನ್ ನಂಬರ್ 13, ಸ್ಟೇಟ್ ದ ಫಸ್ಟ್ ಸ್ಟೇಜ್ ಇನ್ ಸ್ಟಾಫಿಂಗ್ ಪ್ರೋಸೆಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಎಸ್ಟಿಮೇಟಿಂಗ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14, ನೇಮ್ ದಿ ಒನ್ ಎಲಿಮೆಂಟ್ ಆಫ್ ಡೈರೆಕ್ಷನ್ ಅಂತ ಇದೆ. ನೀವು ಸೂಪರ್ವಿಷನ್ ಬರಿಬೋದು, ಮೋಟಿವೇಶನ್, ಲೀಡರ್ಶಿಪ್ ಆರ್ ಕಮ್ಯುನಿಕೇಷನ್ ಯಾವುದಾದ್ರೂ ಒಂದು ಬರೆಯಬಹುದಾಗಿದೆ. ನೋಡಿ, ಕ್ವಶನ್ ನಂಬರ್ 15, ಸನ್ರೈಸ್ ಲಿಮಿಟೆಡ್ ಹ್ಯಾಸ್ ಡಿಸೈಡೆಡ್ ಟು ರಿಪ್ಲೇಸ್ ಇಟ್ಸ್ ಎಕ್ಸಿಸ್ಟಿಂಗ್ ಮೆಷಿನ್ ವಿತ್ ಮಾಡರ್ನ್ ಮೆಷಿನರಿ ದಟ್ ಹ್ಯಾಸ್ ಹೈಯರ್ ಪ್ರೊಡಕ್ಷನ್ ಕೆಪಾಸಿಟಿ. ವಾಟ್ ಟೈಪ್ ಆಫ್ ಡಿಸಿಷನ್ ಹ್ಯಾಸ್ ಸನ್ರೈಸ್ ಲಿಮಿಟೆಡ್ ಟೇಕನ್ ಅಂತ ಇದೆ. ಇದನ್ನು ನಾವು ಏನಂತೀರ ತಾವುಗಳು, ಹ್ಯಾಸ್ ಟೇಕನ್ ಅಂತ ಕೇಳಿದರೆ ವಾಟ್ ಟೈಪ್ ಆಫ್ ಡಿಸಿಷನ್, ಹೈಯರ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತ ಕರೀರಿ, ಅಥವಾ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತಲೂ ಕೂಡ ತಾವುಗಳು ಹೇಳಬಹುದಾಗಿದೆ. NGO ಅಂತೂ ಎಲ್ಲರಿಗೂ ಕೂಡ ಗೊತ್ತು. ಕ್ವಶನ್ ನಂಬರ್ 16 ಪ್ರತಿಯೊಬ್ಬರು ಕೂಡ ಬರೆದಿರ್ತಾರೆ. ಯಾಕಂದರೆ ಓದಿದವರು, ಓದದೇ ಇರೋರು, ನಾನ್ ಗೌರ್ಮೆಂಟ್ ಆರ್ಗನೈಸೇಷನನ್ನು ನಾವು NGOs ಅಂತ ಕರಿತೀವಿ. ಸೋಷಿಯಲ್ ಸರ್ವಿಸ್ ಕೊಡ್ತಾರಲ್ವ ಅವರು. ವಿದ್ಯಾರ್ಥಿಗಳೇ, ಪಾರ್ಟ್ ಬಿ ಇಂದ ಎಲ್ಲ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ, ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೂ ಬರುವಂತಹ ಪ್ರಶ್ನೆಗಳು ಆಗಿರ್ತವೆ. ಯಾರಿಗೆಲ್ಲ ತೊಂದರೆ ಇದೆಯೋ ದಯವಿಟ್ಟು ನಮ್ಮ ಕಮೆಂಟ್ ಮಾಡಿ ಅಥವಾ ನಮ್ಮ ಮೇಲಡಿಗೆ ತಾವುಗಳು ಸಂಪರ್ಕವನ್ನು ಮಾಡಬಹುದಾಗಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೊಮ್ಮೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ನಮ್ಮ ಪವನ್ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಹಿಸ್ಟ್ರಿ ಮಕ್ಕಳು ಯಾವುದೇ ಕಾರಣಕ್ಕೂ, ಹಿಸ್ಟ್ರಿ ಅಂದರೆ ಆರ್ಟ್ಸ್ ಮಕ್ಕಳು ಕ್ವಶನ್ ಪೇಪರ್ ಕಳಿಸೋದನ್ನು ಮರೆಯಬೇಡ್ರಪ್ಪ. ಆಯಿತಾ?
ಗಾಡ್ ಬ್ಲೆಸ್ ಯು ಆಲ್. ಇಲ್ಲಿವರೆಗೂ ಎಲ್ಲ ಬಂದಿದೆ, ಜಿಯೋಗ್ರಫಿ ಆಗಲಿ ಅದಾಗಲಿ, ಮುಂದಿನ ದಿನಗಳಲ್ಲಿಯೂ ಬರಲಿ ಅಂತ ನಮ್ಮ ರಿಕ್ವೆಸ್ಟು ಅಷ್ಟೇ. ಯಾಕೆ ಸ್ವಲ್ಪ ಝೂಮ್ ಮಾಡ್ತಾಯಿದ್ದೀನಿ, ಸಂಪೂರ್ಣವಾಗಿ ಪೇಪರ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ, ಡೋಂಟ್ ವರಿ ಮೈ ಡಿಯರ್ ಚಿಲ್ಡ್ರನ್, ಕಮ್ಮಿಂಗ್ ಡೇಸ್ ಐ ವಿಲ್ ಅಪ್ಲೋಡ್ ಆಲ್ ಏನಂತೀರ ಅವುಗಳು ಕೀ ಆನ್ಸರ್ಸ್ ಆಫ್ ದಿಸ್ ಕ್ವಶನ್ ಪೇಪರ್. ಈ ಸಂಪೂರ್ಣವಾದ ಕೀ ಆನ್ಸರನ್ನು ಕೂಡ ಅಪ್ಲೋಡನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೇನೆ ಆದಷ್ಟು ಬೇಗ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.